ಅಂತೇಳಿ ನಾನು ನೆನೆಸ್ಕೊಳ್ಳು. ಇದು ಇವತ್ತಿನ ವೇದಿಕೆ ಸರಿನಾ ತಪ್ಪ ನಂಗೆ ಗೊತ್ತಿಲ್ಲ, ಆದರೆ ಇವತ್ತು ಆ ವಿಷಯ ಮನಸ್ಸಿಗೆ ಬಂತು, ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೆ. 91-92 ಸಾಲರಲ್ಲಿ ಇರುವ 30 ರೂಪಾಯಿಯನ್ನು 92-93ನೇ ಸಾಲಿಗೆ 35 ರೂಪಾಯಿ ಮಾಡಿದೆ, 5 ರೂಪಾಯಿ ಜಾಸ್ತಿ. ಇನ್ನೊಂದು 5 ರೂಪಾಯಿ ಜಾಸ್ತಿ ಇದ್ದರೆ ಅಪೋಲಿನ ಸಂಬಳಕ್ಕೆ ಸ್ವಲ್ಪ ಡೆಫಿಸಿಟ್ ಕಮ್ಮಿ ಆಗುತ್ತೇಳಿ. ಮಧ್ಯಾಹ್ನ ಎಲ್ಲ ಊಟ ಮಾಡಿ ರಾತ್ರಿ ಮಧ್ಯಾಹ್ನ ಹೊತ್ತೆಲ್ಲ ನಿದ್ರೆ ಮಾಡಿ ಒಂದು 6-7 ಮಂದಿ ನೇತ್ರಾವತಿ ಸಂಘದಲ್ಲಿ ಕೂತ್ಕೊಂಡು ಊರಿನ ಸಮಾಚಾರ, ಅವರ ಮನೆ ವಿಚಾರ ಬಿಟ್ಟು ಊರಿನ ಸಮಾಚಾರ ಮಾತಾಡೋರು ಇಲ್ಲಿರ್ತಾರೆ, ಇಲ್ಲೆಲ್ಲ ಪ್ರತಿ ಊರಲ್ಲಿ ಇರ್ತಾರೆ. ನಾಯಕರು 1 ವರ್ಷದಲ್ಲಿ 5 ರೂಪಾಯಿ ಜಾಸ್ತಿ ಮಾಡಿದರು ಅಂತೇಳಿ ಫೀಸು, 1 ವರ್ಷದಲ್ಲಿ 5 ರೂಪಾಯಿ ಜಾಸ್ತಿ ಮಾಡಿದರು ಅಂತೇಳಿ. ಇದಕ್ಕೆ ನಾನು ಹೆದರಲಿಲ್ಲ, ಬೆದರಲಿಲ್ಲ. ಆದರೆ ಪ್ರಾರಂಭದ ದಿನಗಳಲ್ಲಿ ಹೆದರಬೇಕಾಯಿತು. ಹೆದ್ರಿ ಶಾಲೆಯನ್ನು ಮುನ್ನೆ ತಂದೆ. ಕಷ್ಟದ ದಿನಗಳು ಬಂತು. 95ರಲ್ಲಿ ಯಾವುದೋ ಸುಪ್ರೀಂ ಕೋರ್ಟ್ನಲ್ಲಿ ಕಳ್ಕೊಂಡೋದೆ. ಬಹಳಷ್ಟು ಸಾಲದವರೆ ಮೈ ಮೇಲೆ ಬಂತು. ಮನೆಯವರನ್ನು, ಹೆಂಡತಿಯನ್ನು, ಮಕ್ಕಳನ್ನು ನಾನು ಈ ಸಂದರ್ಭದಲ್ಲಿ ಎಲ್ಲಿಯೂ ಪ್ರಶಂಸೆ ಮಾಡೋದಿಲ್ಲ ನಾನು. ಆದರೆ ಇವತ್ತು ಒಂದು ವಿಚಾರ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. 95ರಲ್ಲಿ ಶಾಲೆ ನಡೆಸಲಿಕ್ಕೆ ಕಷ್ಟ ಆಗುವಾಗ ಮನೆಯಲ್ಲಿರುವ ಒಡವೆಗಳನ್ನು ಮಾರಿಬಿಟ್ಟು, ಒತ್ತೆ ಇಟ್ಬಿಟ್ಟು ಸಾಲ ಮಾಡಿ ಸ್ಕೂಲನ್ನು ನಡೆಸ್ಕೊಂಡು ಬಂದೆ. ಯಾಕಂದರೆ ಸ್ಕೂಲ್ ಶುಡ್ ನಾಟ್ ಟೆಸ್ಟ್. ಇವತ್ತು ಇಲ್ಲಾದರೆ ನಾವು ಒಂಥರ ಹಾಸ್ಯಗಳ ಇದಾಗ ಆಗ್ತದೆ. ನಮಗೆ ಊಟ ತಿಂಡಿಗೆ ತೊಂದರೆ ಆದರೂ ಪರವಾಗಿಲ್ಲ ಅಂತೇಳಿದ್ರು ಹೆಂಡತಿ, ಮಕ್ಕಳುಗಳ ಸಮಸ್ಯೆಗಳಿದ್ರೂ ಪರವಾಗಿಲ್ಲ ಅಂಥೇಳಿ. ಆದರೆ ಶಾಲೆಯನ್ನು ಯಾವ ರೀತಿಯಲ್ಲಿ ಅವ್ರು ಕೊಡುವಂಥ ಸಂಬಳಗಳಾಗಲಿ ಇನ್ನೊಂದನ್ನಾಗಲಿ ನಾವು ಕಮ್ಮಿ ಮಾಡಬಾರ್ದು. ಶಾಲೆ ನಡೆಸ್ಕೊಂಡು ಬಂದೆವು. ಆ್ಯಂಡ್ ಇಂದ್ರಪ್ರಸ್ಥ ವಿಲ್ ನಾಟ್ ಎಸ್ಟಿಂಗ್ವಿಷ್, ಇಟ್ ವಿಲ್ ನಾಟ್ ಎಸ್ಟಿಂಗ್ವಿಷ್. ವಿ ವಿಲ್ ಸ್ಟಾರ್ಟ್ PU ಕಾಲೇಜ್. ಬರುವ 3 ವರ್ಷದಲ್ಲಿ ಇವತ್ತು ನಿನ್ನೆ ರಾತ್ರಿ ನಾನು ಇಲ್ಲಿ ನಿಂತಿರೋ ಒಂದು ಪೇರೆಂಟ್ ಹೇಳ್ತಾ ಇದ್ದೆ, ವಿದ್ಯಾರ್ಥಿಗಳು ಇವತ್ತು ಉಪ್ಪಿನಂಗಡಿಯಿಂದ ಮಂಗಳೂರಿಗೆ ಹೋಗ್ತಾರೆ. ಮಹೇಶಿಗೆ ಹೋಗ್ಬೋದು, ಎಕ್ಸ್ಪರ್ಟಿಗೆ ಹೋಗ್ಬೋದು, ಇನ್ನೊಂದು ಕಡೆ ಹೋಗ್ಬೋದು, ಒಳ್ಳೆ ಇನ್ಸ್ಟಿಟ್ಯೂಷನ್ಸ್ಗಳು. ಇವತ್ತಿನ 3-4 ವರ್ಷದಲ್ಲಿ ಮಂಗಳೂರಿನಿಂದ ಉಪ್ಪಿನಂಗಡಿಗೆ ವಿದ್ಯಾರ್ಥಿಗಳನ್ನು ಬರುವಂಗೆ ಮಾಡಿಲ್ಲ ಅಂದರೆ ಈ ವೇದಿಕೆಯಲ್ಲಿ ನಾನು ಕ್ಷಮೆ ಕೇಳ್ತೇನೆ. ನಾನು ಮಂಗಳೂರಿನಿಂದ ಉಪ್ಪಿನಂಗಡಿಗೆ ವಿದ್ಯಾರ್ಥಿಗಳು ಬಂದಿಲ್ಲ ಅಂದರೆ ನಾನು 5 ವರ್ಷದಲ್ಲಿ ಈ ವೇದಿಕೆಯಿಂದ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೇನೆ. ನಾನು ನೆಗಾಡಿದ್ರು, ಇವನು ಸ್ಕೂಲ್ ಮಾಡಲಿಕ್ಕೆ ಹೊರಟಿದ್ದಾನಂತೆ, ವಿದ್ಯೆ ಕಲಿಸ್ಲಿಕ್ಕೆ ಹೊರಟಿದ್ದಾನಂತೇಳಿ ಮಾತಾಡಿದರು. ಸಂಬಂಧಿಕರು ಇರ್ಬೋದು, ಊರಿನವ್ರು ಇರ್ಬೋದು. ಕಳೆದ ಸಾಲಿನಲ್ಲಿ 2ನೇ ರ್ಯಾಂಕ್ ಬರುವಾಗ ನಾನು ಯಾರಿಗೂ ಉತ್ತರ ಕೊಡಲಿಕ್ಕೆ ಹೋಗಿಲ್ಲ. 2ನೇ ರ್ಯಾಂಕ್ ಬಂದಿರೋದೇ ಅದಕ್ಕೆ ಉತ್ತರ. ಟೀಕೆಗಳಿಗೆ ಉತ್ತರ 2ನೇ ರ್ಯಾಂಕ್. ಸ್ವಾತಿ ಕರ್ನಾಟಕದಲ್ಲಿ 625ರಲ್ಲಿ 622. ಭಗವಂತನ ಕೃಪೆ, ನಮ್ಮ ಟೀಚರ್ಗಳ ಶ್ರಮ. 17-18ನೇ ಸಾಲಿನಲ್ಲಿ ಪ್ರಾಂಶುಪಾಲರನ್ನು ನೋಡ್ತಾ ಇದ್ದೇನೆ, ಕಾಣೋದಿಲ್ಲ. 10ನೇ ಕ್ಲಾಸು ಕಲಿಸುವಂಥ ಟೀಚರಿಗೆ 2017-18ನೇ ಸಾಲಿಗೆ ಪ್ರತಿಯೊಂದು ಪೇಪರ್ನಲ್ಲಿ ಪ್ರಥಮ ರ್ಯಾಂಕು ಉಪ್ಪಿನಂಗಡಿ ಇಂದ್ರಪ್ರಸ್ಥಕ್ಕೆ 625ಕ್ಕೆ 625 ಬರಲಿಕ್ಕೆ ಶ್ರಮ ಇವಾಗಿಂದಲೇ ನಾವು ಮಾಡ್ತಾ ಇದ್ದೇವೆ. ಪ್ರಥಮ ರ್ಯಾಂಕ್ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇವೆ. ಈ ವರ್ಷ ಇಲ್ಲ ಅಂತೇಳಿ ಅಲ್ಲ, ಇಲ್ಲ, ಅದನ್ನು ಪ್ರಯತ್ನ ಮಾಡ್ತೇವೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಸಾಧನೆ, ನಾವು ಮಾಡಿರುವಂಥ ಪ್ರಯತ್ನ. ಒಂದು ದಿನ ಮಧ್ಯಾಹ್ನ ಮತ್ತೆ ಕೂತ್ಕೊಂಡಿದ್ದೆವು, ಶನಿವಾರ. ನನ್ನ ಮಗಳು ಬಂದಿದ್ಲು, 2:15 ಒಂದು ಫೋನ್ ಬಂತು. ಸೊ ನಾಯ್ಕ್ ಸರ್, ಎಸ್ ಸರ್, ಐ ಆಮ್ ಸ್ಪೀಕಿಂಗ್ ಫ್ರಮ್ ಹಾಸನ್. ಐ ಆಮ್ ನೈನಾ ಫಾತಿಮಾ. ನಾನು ಸ್ಪೀಕರು ಹಾಕಿದ್ದೆ ಫೋನ್ನಲ್ಲಿ. ಮಗಳೆಂದು ಏನಿದು ಸ್ಪೀಕರಿಗೆ ಹಾಕೊಂಡು. ಸೊ ಐ ಆಮ್ ಇನ್ ದಿ ಫೈನಲ್ ಇಯರ್ MBBS. I have contested for School Students Union and I got 95% ವೋಟನ್ನು ತಗೊಂಡು ನಾನು ವಿನ್ ಆಗಿದ್ದೇನೆ ಅಂತೇಳಿ. ನೈನಾ ಫಾತಿಮಾ is here. And I came out
ಕೇಮ್ ಔಟ್, ಯು ಆರ್ ದಿ ಫಸ್ಟ್ ಪರ್ಸನ್ ಟು ಬಿ ಕಾಂಟ್ಯಾಕ್ಟೆಡ್. ನಿಮಗೆ ಫಸ್ಟಿಗೆ ಒಂದು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಐ ವಾಂಟೆಡ್ ಟು ಕನ್ವೆ ದಿಸ್. ವೆಲ್, ಸಿಂಪಲ್ ರೀಸನ್. ಟುಡೇ ಯು ಆರ್ ದಿ ಮೋಟಿವೇಟಿಂಗ್ ಫ್ಯಾಕ್ಟರ್. You inspired us. You used to come to the class, tell us, guide us how you have to take up the leadership. That prompted me to contest a Hassan at medical college, contested for students union, whatever the post, 95% marks. I got, this is how, this one example, if I have not mentioned other names, don't mistake, there are hundreds of names. ಸೊ ಕಾರ್ನಿಕ್ ಅವ್ರು ಕೇಳಿದರು ವೇದಿಕೆಯಿಂದ, ಏನೇನು ಹುದ್ದೆಗೆ ಯಾವ್ಯಾವ ಇದರಲ್ಲಿ ಹೋಗಿದ್ದಾರೆ, ಡಾಕ್ಟರ್ಸ್, ಇಂಜಿನಿಯರ್ಸ್ ಬಿಡಿ, ಉಳಿದದೆಲ್ಲ ಬಿಟ್ಟು. ದೆನ್ ಐ ಸೆಡ್, ಒಬ್ಬ ವಿದ್ಯಾರ್ಥಿ ಭರತ್ ಅಂತೇಳೋನು ನೇವಿಯಲ್ಲಿ ಒಂದು ಆಫೀಸರ್ ಆಗಿ ಜಾಯ್ನ್ ಆಗಿದ್ದಾನೆ, ಕೆಲಸ ಮಾಡ್ತಾ ಇದ್ದಾನೆ ಗುಜರಾತಲ್ಲಿ. ಸೆಟ್, ಈಸ್ ಇಟ್ ಸೋ ಫ್ಯಾಂಟಾಸ್ಟಿಕ್? ಸೆಟ್, ಭರತ್ ಎ ಓಲ್ಡ್ ಸ್ಟೂಡೆಂಟ್, ಎ ಸೀನಿಯರ್ ಸ್ಟೂಡೆಂಟ್, ಸಾರಿ ಓಲ್ಡ್ ಸ್ಟೂಡೆಂಟ್, ಸೀನಿಯರ್ ಸ್ಟೂಡೆಂಟ್, ಈಸ್ ಎ Bharat Rao. He is a lieutenant in the Indian Navy, a product of this Indraprastha Vidyalaya. And we like Bharat Rao. We have many more, hundreds of students. Today, whether it's Infosys or any IT company. And the commitment. Now on this occasion, I think about 4 or 5 times I have mentioned while addressing the children, their attachment, their commitment to their institution. The Booker Award ತಗೊಂಡವರು, Booker Award, Arvind Adiga. I think 4 or 5 years back he got a Booker World Record. This is a Booker Award for his White Tiger. ವೈಟ್ ಟೈಗರಲ್ಲಿ ಒಂದು ಬುಕ್ ಬರೆದದ್ದು. ಸೊ ಹಿ ವಾಸ್ ಹಾನರ್ಡ್ ಇನ್ ಲಂಡನ್ ಬುಕ್ಕರ್ ಅವಾರ್ಡಿಗೆ. ಈ ಗಾಟ್ ಎ ಪ್ರೈಸ್ ಆಫ್ 60 ಲಕ್ಷ ರೂಪಾಯಿ. ಹಿ ಗೆಟ್ಸ್ ಎ ಪ್ರೈಸ್ 60 lakhs. ಹಾಗೆ ಹೊರಗೆ ಬಂದ ಕೂಡಲೇ ಲಾಟ್ ಆಫ್ ಪ್ರೆಸ್ ಪೀಪಲ್ ವೆರ್ ವೇಟಿಂಗ್ ಫಾರ್ ಅರವಿಂದ್ ಅಡಿಗ. ಸೊ ಹೌ ಡಿಡ್ ಯು ಗೆಟ್ ದಿಸ್, ದಿ ಕ್ವಾಲಿಟಿ ಆಫ್ ರೈಟಿಂಗ್ ದಿಸ್? ದೆನ್ ಹಿ ಸೇಸ್, ವೆಲ್, ಇಮ್ಮಿಡಿಯೇಟ್ ಹಾಲಿಂದ ಹೊರಗೆ ಬಂದ ಕೂಡಲೇ ಪ್ರೆಸ್ ರಿಪೋರ್ಟರ್ಸ್ಗೆ ಅರವಿಂದ್ ಅಡಿಗ ಹೇಳ್ತಾನೆ, ಮಿಸ್ಟರ್ ರಬೆಲ್ ಅಥವಾ ಫೆರ್ನಾಂಡಿಸ್ ಅಂತೇಳುವ, ನಾನು ಸೆಕೆಂಡ್ ಇಯರ್ ಆರ್ಟ್ಸ್ ಇದು ಮಾಡುವಾಗ ಎಲೋಸಿಸ್ ಕಾಲೇಜಿನ ಸೋಷಿಯಲ್ ಸ್ಟಡೀಸಿನ ಸೋಷಿಯಲ್ ಸೈನ್ಸಿನ ಲೆಕ್ಚರರ್ ಇನ್ಸ್ಪೈರ್ಡ್ ಮೀ ಆ್ಯಂಡ್ ಫಾರ್ ಹೀ ಮೇಡ್ ಮೀ ಟು ರೈಟ್ ಆರ್ಟಿಕಲ್ಸ್ ಆ್ಯಂಡ್ ಈ ಸೆಟ್ ಔಟ್ ಆಫ್ 60 lakhs I'll be giving 30 lakhs to St. Aloysius College. St. Aloysius College. Primary education he did in Loyola School in Chennai. One portion he gives. Then ಕಳೆದ ವರ್ಷ ಮೊನ್ನೆ ಒಂದು 6 ಅಥವಾ 8 ತಿಂಗಳು ನೀವು ಉದಯವಾಣಿ ಅಥವಾ ಎಲ್ಲ ಪೇಪರಲ್ಲಿ ಓದಿರ್ಬೋದು, celebration of a Canara College. He donated 1 crore. ಹಾಗಾಗಿ ಇವತ್ತು ದಿ ಕಮಿಟ್ಮೆಂಟ್ ವಾಟ್ ವಿ ಹ್ಯಾವ್ ಡಿಸೈಡೆಡ್, ನಾಟ್ ನೌ 6 months, 8 months ಬ್ಯಾಕ್ ಇನ್ ಎ ಮೀಟಿಂಗ್ ದೇ ಸೆಡ್ ವಿ ಹ್ಯಾವ್ ಮೇಡ್ ಎ ಅರೇಂಜ್ಮೆಂಟ್. ವಿ ಆರ್ ಟ್ರೈಂಗ್ ಟು ಕಲೆಕ್ಟ್ ಅಬೌಟ್ 25 lakhs ಫ್ರಮ್ ದಿ ಅಲ್ಯುಮಿನೈ ಸ್ಟೂಡೆಂಟ್ಸ್ ಆ್ಯಂಡ್ ವಿ ವಿಲ್ ಹೆಲ್ಪ್ ದಿ ಇನ್ಸ್ಟಿಟ್ಯೂಷನ್ ಟು ಸೆಟ್ ಅಪ್ ಒನ್ ಆಫ್ ದಿ ಬೆಸ್ಟ್ ಲ್ಯಾಬೋರೇಟರೀಸ್ ವೆನ್ ಯು ಸ್ಟಾರ್ಟ್ ಅಪ್ ಯು. ಆ್ಯಂಡ್ ಎ ವರ್ಡ್ ಆಫ್ assurance ಫ್ರಮ್ ದಿಸ್ ಡಯಾಸ್. That moment itself I become emotional. Shreyas said, sir, we are with you for all the developmental and activities of the school. ನಾನೇ ಒಂದು ಸಂದರ್ಭದಲ್ಲಿ ಇರುವಂಥ ಹೆತ್ತವರು ಇಲ್ಲಿರ್ತಾರೋ ಇಲ್ವೋ ಅಥವಾ ಬೇರೆ ಕಡೆ ಇದ್ದಾರೋ ಇಲ್ಲಿದ್ದಾರೋ ಅಂತ ಹೇಳಿದರೆ, ಇವತ್ತು ಈ ನಮ್ಮ ಸೀನಿಯರ್ ಸ್ಟೂಡೆಂಟ್ಸ್ ಏನೊಂದು ಶಾಲೆಗೋಸ್ಕರ ಮಾಡಬೇಕು ಹೇಳಿ ತೀರ್ಮಾನ ಮಾಡಿದಾರೋ, ದಯಮಾಡಿ ಅವರಿಗೆ ಅಡ್ಡಿಪಡಿಸಬೇಡಿ, ಅಡ್ಡಿಪಡಿಸಬೇಡಿ. ಇವತ್ತು ನಾನು ಅಂತೂ ತಿಳ್ಕೊಂಡಿದ್ದೇನೆ, ಏನೇ ಇದ್ದರೂ ನಮ್ಮ ಶಾಲೆಗೋಸ್ಕರ, ನಮ್ಮ ಊರಿಗೋಸ್ಕರ, ನಮ್ಮ ತಾಯ್ನಾಡಿಗೋಸ್ಕರ.
ಮಾಡಬೇಕು. ಉಪ್ಪಿನಂಗಡಿಯಲ್ಲಿ ಒಂದು ಒಳ್ಳೆಯ ವಿದ್ಯಾಸಂಸ್ಥೆಯನ್ನು ಮಾಡಿ, ಈವನ್ ಎ ಚೈಲ್ಡ್ ಹೂ ಹೇಲ್ಸ್ ಫ್ರಮ್ ದಿಸ್ ಸ್ಮಾಲ್ ವಿಲೇಜ್ is at par with the child from metropolitan cities like Bombay, Calcutta and Bangalore. And ಇವತ್ತು ನಾವು ಅದನ್ನು ಮಾಡಿ ತೋರಿಸಿದೋ. ಇವತ್ತು we have done that. Today our children, the students of the school, are able to compete national level, international level. ಈ ಸರ್ತಿ 5ನೇ ಬಾರಿಗೆ our children are going to London for a jamboree. London. July, in the month of June or July. 10 students from this school, they are going. ಹಾಗಾಗಿ ಒಂದಂತೂ ನಾನೊಂದು ನನ್ನ ಮಕ್ಕಳಿಬ್ಬರು ಮನೆ ಕಟ್ತೇನೆ ಅಂತ ಹೇಳುವಾಗ ನಾನು ಹೇಳಿದೆ, ಫೋನ್ ಮಾಡಿ, ಆಸ್ಟ್ರೇಲಿಯಾದಲ್ಲಿ ಗೃಹ ಪ್ರವೇಶ ಇದೆ, ಜನವರಿಯಲ್ಲಿ ನಾನು ಸ್ವಲ್ಪ ಹಣ ಕೊಡ್ತೇನೆ, ತೆಕೊಮ್ಮ ಅಂತ ಐ ಟೋಲ್ಡರ್. ಐ ಕಾಲ್ಡ್ ಆ್ಯಂಡ್ ಸೆಟ್ ಐ ವಿಲ್ ಬಿ ಕಾಂಟ್ರಿಬ್ಯೂಟಿಂಗ್ ಎ ಅಮೌಂಟ್. ಐ ಟೋಲ್ಡರ್ 1 crore I will give when you purchase the house. Both of them, they were emotional. They said, ಒಳ್ಳೆ ವಿದ್ಯಾಭ್ಯಾಸ ನನಗೆ ಕೊಟ್ಟಿದ್ದಿ, ನನಗೆ ಸಮಾಜದಲ್ಲಿ ಇವತ್ತೊಂದು ಒಳ್ಳೆ ಸ್ಥಾನ ಇದೆ, both of us have a good job. We do not expect or do not want anything, a rupee, 1 pie. And whatever the earnings you have got, take it to Upinangadi. Take it to Upinangadi. Build the institution. Enlarge. ಐ ಥ್ಯಾಂಕ್ ದೆಮ್. ಹಾಗಾಗಿ ಪ್ರತಿಯೊಬ್ಬರಿಗೆ ನಾನು ಏನು ಹೇಳೋದಂದರೆ, ಒಂದಂತೂ ನಾನು ತಿಳ್ಕೊಂಡಿದ್ದೇನೆ, ಪರಾಕ್ರಮಿ ಅಲೆಕ್ಸಾಂಡರ್ ವಿಚಾರ ಎಷ್ಟು ಮಂದಿ ಗೊತ್ತಿದ್ದೋ ನಂಗೆ ಗೊತ್ತಿರ್ಬೋದು ಇದ್ದವರಿಗೆ. ಅಂತಾರಾಷ್ಟ್ರೀಯ ಬಹಳಷ್ಟು ದೊಡ್ಡ ಪರಾಕ್ರಮಿ ಅಲೆಕ್ಸಾಂಡರ್. ಆದರೆ ಒಂದು ವಿಚಾರ ಹೇಳ್ತಾನೆ ಅವನು. ಅವನೊಂದು ನಾನು ಸತ್ತ ಮೇಲೆ ಅಲೆಕ್ಸಾಂಡರ್ ಹೇಳ್ತಾನೆ, ಮನೆಯವ್ರ ಹತ್ರ ಅವರ ಸೈಕೋಫೆಂಡ್ಸ್ ಈ ಸೇಸ್, ನಾನು ಸತ್ತ ಮೇಲೆ ನನ್ನ ಹೆಣ ತಗೊಂಡು ಹೋಗುವಾಗ ಎ ಕಾಫಿನ್, ಹೆಣದ ಬಾಕ್ಸು ಕಾಫಿನ್, ಆ ಕಾಫಿನಲ್ಲಿ ಹೆಣ ಬಾಕ್ಸಲ್ಲಿ ನನ್ನ 2 ಕೈಯನ್ನು ಹೊರಗೆ ಹಾಕಿಬಿಟ್ಟು ಕಾಫಿನಿಗೆ ಆಣಿ ಹೊಡಿಬೇಕು ಅಂತ ಹೇಳ್ತಾನೆ ಅಲೆಕ್ಸಾಂಡರ್. ನನ್ನ 2 ಕೈಯನ್ನು ಹೊರಗೆ ಹಾಕಿಬಿಟ್ಟು ಈ ರೀತಿಯಲ್ಲಿಟ್ಟು ಕಾಫಿನನ್ನು ಮುಚ್ಚಬೇಕು, ಆಣಿ ಹೊಡಿಬೇಕು ಅಂತೇಳಿ. ಯಾಕಂದರೆ ನಾನು ಜಗತ್ತು ಬಿಟ್ಟು ಹೋಗುವಾಗ ನಾನು ಬರೀ ಕೈಯಲ್ಲಿ ಹೋಗ್ತೇನೆ ಹೊತ್ತು ನಾನು ಏನು ಇಟ್ಕೊಂಡು ಹೋಗಲ್ಲ ಅಂತೇಳಿ. ನಾನು ಇವತ್ತೇನಾದರೂ ಸಂಪಾದನೆ ಮಾಡಿದಲ್ಲಿ ತರ್ತೇನೆ ಹೇಳಿದರೆ, ಐ ವಾಂಟ್ ಟು ಗಿವ್ ಇಟ್ ಟು ದಿಸ್ ಟೌನ್, ಐ ವಾಂಟ್ ಟು ಬಿಲ್ಡ್ ಎ ವಂಡರ್ಫುಲ್ ಇನ್ಸ್ಟಿಟ್ಯೂಷನ್, ಐ ವಿಲ್ ಗಿವ್ ಎವ್ರಿಥಿಂಗ್. ಆ್ಯಂಡ್ ಐ ಟೋಲ್ಡ್ ಮೈ ಚಿಲ್ಡ್ರನ್, ನಂಗೊಂದು ಪೆನ್ ಅಥವಾ ಶರ್ಟ್ ತಂದು ಕೊಟ್ಬೇಡ, ಯು ಹ್ಯಾವ್ ಟು ಎವ್ರಿ ಇಯರ್ ಔಟ್ ಆಫ್ ಯುವರ್ ಸೇವಿಂಗ್ಸ್ you have to contribute for the school, and we will bring the name of Upinangadi. How great Padma Shri TMA Payas brought a name of Manipal. They made a fun of TMA Pay. ತಮಾಷೆ ಮಾಡಿದರು, ಗೇಲಿ ಮಾಡಿದರು ಪ್ರಾರಂಭ ಮಾಡುವಾಗ. ಇವತ್ತು ಇಂಟರ್ನ್ಯಾಷನಲ್ ಇದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇನೆ. ನಾನು ಮಣಿಪಾಲ್ ಮಾಡ್ತೇನೆ ಅಂತ ಹೇಳಲಿಕ್ಕೆ ಹೋಗಲ್ಲ. ಐ ವಿಲ್ ನಾಟ್ ಸೇ ದ್ಯಾಟ್. ದಿಸ್ ವಾಟ್ ಇಸ್ ಅಲೆಕ್ಸಾಂಡರ್ ಸೆಟ್. ನಾವು ಏನೋ ಒಳ್ಳೇದು ಮಾಡಿದ್ದನ್ನಲ್ಲ, ಇವು ಇಲ್ಲಿ ಬಿಟ್ಟು ನಮ್ಮ ಊರಲ್ಲಿ ಒಂದು ಒಳ್ಳೆ ಕಾರ್ಯವನ್ನು ಮಾಡಿ, ದಟ್ಸ್ ವಾಟ್ ವಿ ಹ್ಯಾವ್. 24 ವರ್ಷದಲ್ಲಿ ಕಿರುಕುಳ, ಹಿಂಸೆಗಳು ಇದೆಲ್ಲ ಈಚ್ಕೊಂಡು ಡಿ ಎಸ್ ಭಟ್ರು ಪ್ರಾಂಶುಪಾಲರು ಇರುವಾಗ ಒಂದು ಚಿಕ್ಕ ಘಟನೆ ಆಗಿತ್ತು. ಊರೇ ಸೇರಿಬಿಡ್ತು. ಇಂದ್ರಪ್ರಸ್ಥವನ್ನು ಯಾವ ಹರಿದದನ್ನು ಚಿಂದಿ ಮಾಡೋದು ಅಂತೇಳಿ ಏನೋ ಒಂದು ಚಿಕ್ಕ ಘಟನೆ ಆಯಿತು. ಘಟನೆ ಆಗಿದೆ ಅಂತೇಳಿ ಪೇಪರ್ಗಳಲ್ಲಿ ಬರೆದು, ಪ್ರೆಸ್ಸಲ್ಲಿ ಬರೆದು, ಇಂದ್ರಪ್ರಸ್ಥ ಅಂತೇಳಿ ಬ್ಯಾಂಗ್ಳೂರು ಪೇಪರ್ಗಳಲ್ಲಿ, ಸಂಜೆವಾಣಿ ಮೇನ್ ಪೇಜಲ್ಲಿ ಇಂದ್ರಪ್ರಸ್ಥದಲ್ಲಿ ನಡೆದಿರುವಂಥ ಘಟನೆಯನ್ನು ಬರೆದು ಅದು ಮಾಡಿ ತೊಂದರೆಗಳು ಮಾಡಿ. ಡಿ ಎಸ್ ಭಟ್ರಿಗೆ ಗೊತ್ತಿರ್ಬೋದು, ಆ ಒಂದು ಗಿರೀಶ್ ಕಿರಣ್ PT ಮಾಡಿಸಿರುವಾಗ ನಾನು ಹೇಳಿದೆ, ಯಾವುದಕ್ಕೂ ನಾನು ಹೆದರೋನಲ್ಲ, ಬೆದರೋನಲ್ಲ. ಲೋಕಾಯುಕ್ತವರಲ್ಲಿ ಹೋಗಿ ಕೂತ್ಕೊಂಡ್ರು, ಅಲ್ಲಿ ಫೀಸ್ ಜಾಸ್ತಿ ಮಾಡ್ತಾರೆ, ಹಾಗೆ ಮಾಡ್ತಾರೆ. ಲೋಕಾಯುಕ್ತವನ್ನು ತಂದುಬಿಟ್ಟು ವೆಂಕಟಸಾಲ ಇರುವಾಗ ಶಾಲೆಗೆ ತೊಂದರೆ ಮಾಡಬೇಕು ಅಂತ ನಾನು ಇದಕ್ಕೆಲ್ಲ, ಈ ಪುಂಗಿಗಳಿಗೆ ಇದಕ್ಕೆಲ್ಲ ನಾನು ಹೆದೋರ್ನಲ್ಲ. ಇದಕ್ಕೆ ನಾನು ಲೋಕಾಯುಕ್ತ ಎಲ್ಲ ಬಂದರೆ ಯಾರು ಬಂದರೂ ನಾನು ಹೆದೋರ್ನಲ್ಲ ಅಂತೇಳಿ.
ಅವಾಗ ಇಷ್ಟೆಲ್ಲ ಪ್ರಯತ್ನ ಮಾಡಿದ ಮೇಲೆ ಇಲ್ಲಿ ಯಾವುದೋ ಒಂದು ಸ್ಥಳದಲ್ಲಿ ಕೂತ್ಕೊಂಡು ಹೇಳಿದ್ರಂತೆ, ನಾವು ಪ್ರಯತ್ನಗಳನ್ನು ಬಿಡೋದು ಒಳ್ಳೆಯದು, ನಾಳೆ ಮನಮೋಹನ್ ಸಿಂಗ್ ಪ್ರಧಾನಿಗಳು ಬಂದರೂ ಅವ್ರು ಹೆದರೋರಲ್ಲ ಅಂತೇಳಿ. ಎಸ್, ನಾನು ಹೆದರೋನಲ್ಲ. ಈ ಒಂದು ಇನ್ಸ್ಟಿಟ್ಯೂಷನು, ಈ ಒಂದು ಸಂಸ್ಥೆ ನನ್ನ ಒಂದು ಸ್ವಂತ ನಮ್ಮ ಮನೆಯವರಿಗೆ, ನನ್ನ ಮಕ್ಕಳಿಗೋಸ್ಕರ ಮಾಡ್ದಲ್ಲ, ಈ ಊರಿಗೋಸ್ಕರ ಮಾಡಿದ್ದು. ಹಾಗಾಗಿ ಈ ಎಲ್ಲ ಟೀಚರ್ಸು, ಪ್ರಾಂಶುಪಾಲರುಗಳ ಒಂದು ಶ್ರಮದಿಂದ ಮೊನ್ನೆ ಕೆಲವು ಶಿಬಿರಗಳಾಯಿತು. ಶಿಬಿರಗಳ ಪ್ರಾರಂಭ ಮಾಡೋಕ್ಕಿಂತ ಮೊದಲು ಮಠಂದೂರು ಅವ್ರ ಹತ್ರ ಇವತ್ತಲ್ಲಿ ಹೇಳಿದ ಹೀಗೆ ಮಾಡ್ತಾಯಿದ್ದೆ, ನಿಮ್ಮ ಸಹಕಾರಗಳು ಪ್ರತಿಯೊಬ್ಬರು ಒಳ್ಳೆಯ ಸಹಕಾರಗಳನ್ನು ಕೊಟ್ಟಿದ್ದಾರೆ. 25 ವರ್ಷಕ್ಕೆ 25 ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇವತ್ತು 19ನೇ ಕಾರ್ಯಕ್ರಮ. ಕೃತಕ ಕಾಲು, ಡೆಂಚರ್ ಕ್ಯಾಂಪ್, ಐ ಕ್ಯಾಂಪ್, ಬ್ಲಡ್ ಡೊನೇಷನ್ ಕ್ಯಾಂಪ್. ನಮ್ಮನ್ನೇ ಪೇರೆಂಟ್ಸ್ ಇದರಲ್ಲಿ ವೇದಿಕೆ ಅಂತ ಹೇಳಿದ್ದೆ, ಇದಕ್ಕೆ ಸಂಬಂಧ ಏನು ಅಂತೇಳಿ ಕಾರವಾರಲ್ಲಿ ಕೇಳಿದರು. ಮೆಡಿಕಲ್ ಕ್ಯಾಂಪಿಗೂ ಇದಕ್ಕೆ ಏನು ಸಂಬಂಧ ಅಂತೇಳಿ. ಯಾವ ಸಂಬಂಧನೂ ಅಲ್ಲ. ಇವಾಗ ಒಂದು ಇದರಲ್ಲಿ ನೀವು ನೋಡಿದರೆ ಒಂದು ವೀಲ್ ಚೇರ್ನಲ್ಲಿ ಒಂದು ಕಾಲು ಇಲ್ದವನಿಗೆ ತಗೊಂಡು ಹೋಗೋದು. ನಾವು ಈ ಸಮಾಜದಲ್ಲಿ ನಮ್ಮ ಸಂಪಾದನೆಯಲ್ಲಿ ಒಂದು ಅಂಶವನ್ನು ಬದಿಗಿಟ್ಟು ಇಂಥ ಕಾರ್ಯಗಳಿಗೆ ಮಾಡಬೇಕಂತೇಳಿ ಇವಾಗ ನಾನು ಅದನ್ನು ಲೆಕ್ಚರ್ ಕೊಡ್ತಲ್ಲ, ಅವರನ್ನು ಪ್ರತಿಯೊಂದು ಚಟುವಟಿಕೆ ಮಾಡಿಬಿಟ್ಟು. ಇವಾಗ ಕಾರ್ಮಿಕರು ಕೇಳಿದರು ಬಜೆಟ್ ಏನು, ಇವರು ನಮ್ಮ ಇವರು ಮೆಂಬರ್ ಆಫ್ ಪಾರ್ಲಿಮೆಂಟ್ ನವೀನ್ ಕುಮಾರ್ ಕಟೀಲ್ ಕೇಳಿದರು ಎಷ್ಟು ಇದು 88. ತುಂಬ ಸಂತೋಷ ಆಯಿತು ಅವರಿಗೆ. 88 ನಾನು ಪ್ರತಿ ವರ್ಷ ಮಾಡ್ತೇನೆ ಸರ್ ಅಂತಂದೆ. ಬಹಳಷ್ಟು ಸಂತೋಷ, ನಿಮಗೆ ಏನು ಸಹಕಾರ ಬೇಕಾದ್ರೆ ನಾವು ಕೊಡ್ತೇವೆ ಅಂತ. ಕಾರ್ಮಿಕರು ಇಷ್ಟು ನೀವು ಆ್ಯಕ್ಟಿವಿಟಿ ಮಾಡ್ತಾಯಿದ್ರಿ ನಾಯಕರೇ, ಬ್ಯಾಂಗ್ಳೂರಲ್ಲಿ ಇದ್ದುಬಿಟ್ಟು ನಿಮ್ಮದು ಬಜೆಟ್ ಏನು ಅಂತ ಕೇಳಿದ್ರಿ ಇವಾಗ ವೇದಿಕೆಯಲ್ಲಿ. ಇದಕ್ಕೆ ಎಷ್ಟು ವರ್ಷದ ಬಜೆಟು ಅಂತೇಳಿ ನಾನು ಅವ್ರಿಗೊಂದು ವಿಚಾರ ಹೇಳಿದೆ. ನೆಗಾಡಿದ್ದು, ಕೈ ಕೊಟ್ಟು ನೆಗಾಡಿದ್ರು. ಸೊ ಬಜೆಟ್ಟು ಸರ್, ನಮ್ಮ ದೇಶದಲ್ಲಿ 2 ಜಾಗಕ್ಕೆ ಬಜೆಟ್ ಇಲ್ಲ. ಒಂದು ರಾಷ್ಟ್ರಪತಿ ಭವನಿಗೆ ಬಜೆಟ್ ಇಲ್ಲ, ದೇರ್ ಇಸ್ ನೋ ಬಜೆಟ್. ರಾಷ್ಟ್ರಪತಿ ಭವನಿಗೆ ಬಜೆಟ್ ಇಲ್ಲ. ಒಂದು ವರ್ಷಕ್ಕೆ ಯಾರಾದರೂ ಬಂದು ನಾಳೆ 500 ಕೋಟಿ ಖರ್ಚು ಮಾಡಿದರೂ ಸರ್ಕಾರದವ್ರು ಕೊಡಬೇಕು, ದೇರ್ ಇಸ್ ನೋ ಬಜೆಟ್. ಎರಡನೇ ಜಾಗ ಇಂದ್ರಪ್ರಸ್ಥ ಅಂದೆ ನಾನು. ಇಂದ್ರಪ್ರಸ್ಥ ಡಸ್ ನಾಟ್ ಹ್ಯಾವ್ ಎ ಬಜೆಟ್. ಆ್ಯಕ್ಟಿವಿಟಿ ಐ ಡ್ರಾ, ಟೆಲ್ ದೆಮ್, ಯು ಇಂಪ್ಲಿಮೆಂಟ್. ಬಟ್ ಐ ನೆವರ್ ಟೆಲ್ ದೆಮ್ 10 ರೂಪಾಯಿ ಕೊಟ್ಟು ಡೆಲ್ಲಿಗೆ ಹೋಗಿ ಬಾ ಅಂತೇಳಿ ನಾನು ಐ ಆಮ್ ನಾಟ್ ದಿ ಪರ್ಸನ್ ಟು ಟೆಲ್ ದೆಮ್. ಬಟ್ ದೇರ್ ಇಸ್ ನೋ ಬಜೆಟ್. ಬಹಳಷ್ಟು ಸಂತೋಷ ಆಯಿತು ನಾಯಕರೇ ಅಂತಂದರು ಕಾರ್ಮಿಕವರು. ದೇರ್ ಇಸ್ ನೋ ಬಜೆಟ್. ಆದರೆ ಈ ಮೆಡಿಕಲ್ ಕ್ಯಾಂಪ್ಗಳನ್ನು ಮಾಡಿರೋ ಉದ್ದೇಶ ಇಟ್ಸ್ ನಾಟ್ ಫಾರ್ ಸೆಲ್ಫ್ ಗ್ಲೋರಿಫಿಕೇಷನ್, ಬಟ್ ಐ ವಾಂಟೆಡ್ ದಿ ಚಿಲ್ಡ್ರನ್ ಹೂ ಆರ್ ಸ್ಟಡಿಂಗ್ ಹಿಯರ್ ಟು ಲರ್ನ್ ಫ್ರಮ್ ದಿ ಮೆಡಿಕಲ್ ಕ್ಯಾಂಪ್. ಮುಂದೆ ಅವನು ಬಹಳಷ್ಟು ದೊಡ್ಡ ವ್ಯಕ್ತಿ ಆಗ್ಬೋದು. ಸುಧಾಮೂರ್ತಿ, ವಿ ಹ್ಯಾವ್ ಸೀನ್ ದಿ NGO. ನಾರಾಯಣ ಮೂರ್ತಿ, ಅಜೀಂ ಪ್ರೇಮ್ಜಿ, ವಿ ಹ್ಯಾವ್ ಸೀನ್ ದೆಮ್ ಹೌ ದೇ ಸುಧಾಮೂರ್ತಿ ಇಸ್ ಡೂಯಿಂಗ್ ಎ NGO ಹೆಲ್ಪಿಂಗ್. ಬ್ಯಾಂಗ್ಳೂರಿನಲ್ಲಿ ಪಬ್ಲಿಕ್ ಟಾಯ್ಲೆಟ್ಸ್ ಅವಶ್ಯಕತೆ ಇರುವಾಗ ಸರಿಯಾದ ಜಾಗ ಇಟ್ ಇಸ್ ಸುಧಾಮೂರ್ತಿ ಇದರಲ್ಲಿ ನಿಮ್ಮ ಟಾಯ್ಲೆಟ್ಗಳನ್ನ 40 ಸತಿ ಪ್ರೊವೈಡ್ ಮಾಡಿದರು. ವಿಶೇಷವಾಗಿ ಇವಾಗ ಕಾರ್ಪೊರೇಷನ್ ಇಸ್ ಡೂಯಿಂಗ್ ಇಟ್, ಗೌರ್ಮೆಂಟ್ ಇಸ್ ಡೂಯಿಂಗ್ ಇಟ್. ಸಚ್ ಎ ಫ್ಯಾಂಟಾಸ್ಟಿಕ್. ಆ್ಯಂಡ್ ವಿ ವಾಂಟೆಡ್ ದಟ್ ಅವರ್ ಚಿಲ್ಡ್ರನ್ ಟು ಡೂ earmark a portion of their earnings. I do not know tomorrow, like who is that, PepsiCo, Anoi, Indira Anoi. ಇಲ್ಲಿ ನಮ್ಮ ಹಳೆ ಹಿರಿಯ ವಿದ್ಯಾರ್ಥಿಗಳಾಗಲಿ, ಇವಾಗಿನವ್ರ ವಿದ್ಯಾರ್ಥಿಗಳಾಗಲಿ, ಮುಂದಕ್ಕೆ ಬರುವಂಥ ವಿದ್ಯಾರ್ಥಿಗಳು ಆಗಲಿ, ಇಂದಿರಾನು ಇರೋವಂಥ ಆಗೋರ ಭವಿಷ್ಯಗಳು ಯಾರೂ ನೋಡಿಲ್ಲ. ನಾನು ಈ ಒಂದು ಮೆಡಿಕಲ್ ಕ್ಯಾಂಪ್ ಮಾಡಿರೋ ಉದ್ದೇಶ ನಾನು ಅವ್ರಿಗೆ ಹೇಳಿದೆ, ಒಂದು ದೇ ಹ್ಯಾವ್ ಟು ಲರ್ನ್. ಎರಡನೇದು 88 ಮಂದಿ ಮೊನ್ನೆ ಹಾಸನದಿಂದ ಶಿಕಾರಿಪುರದಿಂದ ಒಂದು ಬರುವಾಗ ಕಾಲಿಲ್ಲ, ನನಗೆ ಫೋನ್ ಮಾಡಿದರು. ಕಾಲು ನಿಜವಾಗಿ ಬರುತ್ತಾ ಸರ್? ಇಡಲಿಕ್ಕೆ ಆಗುತ್ತೆ, ಬನ್ನಿ. ಖರ್ಚಿಲ್ವಾ ಸರ್? 1 ಪೈಸಾ ಖರ್ಚಿಲ್ಲ. ಬಂದು ಹೋಗೋದು, ನೀವು ಉಳ್ಕೊಳ್ಳೋ ವ್ಯವಸ್ಥೆ, ನೀವು ಎಷ್ಟು ದಿನ ನಿಲ್ತೀರ, ಊಟ ತಿಂಡಿ ವ್ಯವಸ್ಥೆ, ಉಳ್ಕೊಳ್ಳಿಕ್ಕೆ, ಟ್ರೀಟ್ಮೆಂಟಿಗೆ ಏನೂ ಖರ್ಚಿಲ್ಲ. ಎಷ್ಟೋ ವರ್ಷಗಳಾಗೈತಂತೆ 2 ಕಾಲಿಲ್ಲದೆ. ಬಂದರು. ನಾನು ಬೆಳಗ್ಗೆ 4:15 ಎದ್ದು ಹೋಗುವಾಗ ಹೊರಗೆ ಗೇಟ್ ಹತ್ರ ಮುದಿ ಪ್ರಾಯದ ಗಂಡ ಹೆಂಡತಿ ಮಲಗಿದ್ದಾರೆ. ಗೇಟ್ ತಂದು ಒಳಗೊಂದು ಕೂತ್ಕೊಳಿಸಿದೆ.
ಇಲ್ಲಿ ಹೊರಟು ಬರೋದೇನೋ ಮುಂಚಿನ ದಿನ ಸಾಯಂಕಾಲ ಇದು ಅಕ್ಕಪಕ್ಕದ ಸಂಬಂಧಿಕರು ನೆರೆಯವರು ಬಂದು ಹೇಳಿದ್ರಂತೆ, ನಿಮಗೆ ನಿಜವಾಗವರು ಆ ಧರ್ಮಾರ್ಥವಾಗಿ ಕಾಲು ಕೊಟ್ಟು ಆದರೆ ನಡಿಲಿಕ್ಕೆ ಅವ್ರು ಮಾಡಿಕೊಡ್ತಾರೆ ಹೇಳಿ, ಆದರೆ ಒಂದು ಮಾಡಬೇಕು, ಬರುವಾಗ ಅವ್ರದ್ದೊಂದು ಫೋಟೋ ಇಟ್ಕೊಂಡು ಬರಬೇಕು ಅಂದ್ರಂತ. ಇದನ್ನು ಆರ್ಗನೈಸ್ ಮಾಡ್ತಾರೆ, ಅವ್ರದ್ದೊಂದು ಫೋಟೋ ಬರುವಾಗ ಹಿಡ್ಕೊಂಡು ಬಾ ಅಂತಂದ್ರೆ ನಂಗೆ ಇಲ್ಲಿ ಬಂದು ಕೇಳಿದರು ಯಾಕೆ ಅಂತ. ಇಲ್ಲ ನಮಗೆಲ್ಲ ಹೇಳಿದ್ದಾರೆ, ಇದು ತುಂಬಾ ನಡೀಲಿಕ್ಕೆ ನೀವು ಮಾಡಿಕೊಟ್ಟಿದ್ರೆ 3 ದಿನ ನಾನು ಇಲ್ಲಿದ್ದೆ ಅಂತೇಳಿ. ಇನ್ನೊಬ್ಬ ಮದ್ದೂರಿಂದ ಬಂದೆ, ಅವನು ಒಂದು ಪೇಷಂಟ್ ರಾಗಿ ಮಿಲ್ಲಿನ ರಾಗಿ ಕಡಿಯುವಾಗ ಮಿಲ್ಲಿದು ಬ್ಲೇಡ್ ತಾಗಿಬಿಟ್ಟು ಒಂದು ಕಾಲು ತುಂಡಾದದ್ದು 2.5 ವರ್ಷ ಆಯಿತು. 2 ಗಂಡು ಮಕ್ಕಳು, 2.5 ಎಕರೆ ಜಮೀನು, ರಾಗಿತ್ತು ಗದ್ದೆ 2.5 ಎಕರೆ ಎಲ್ಲ ಆದಮೇಲೆ ಕಾಲೆಲ್ಲ ಕೂತ್ಕೊಳ್ಸಿ ಪ್ರಾಕ್ಟೀಸ್ ಮಾಡಿ ನಡಿಲಿಕ್ಕೆಲ್ಲ ವ್ಯವಸ್ಥೆ ಮಾಡಿ ಆದಮೇಲೆ ಪ್ರಾನ್ಸಿಪಲ್ರು ಎಲ್ಲರೂ ಇದ್ದರು. ಹೋಗುವಾಗ ಕಣ್ಣಲ್ಲಿ ನೀರು ಹಾಕಿಬಿಟ್ಟು ಒಂದು ಆನಂದ ಬಾಷ್ಪ. 78 ವರ್ಷ 76 ವರ್ಷದ ಮುದುಕಿ ಹೆಂಡತಿ ಬಂದು ತಬ್ಬಿಕೊಂಡು ಕಣ್ಣೀರು ಹಾಕಿಬಿಟ್ಟು ಹೇಳಿದರು, ನಿಮಗೆ ದೇವರು ಒಳ್ಳೇದು ಮಾಡಬೇಕಪ್ಪ. ನನಗೆ ನಡಿಲಿಕ್ಕಾಗದಂಥ ವ್ಯಕ್ತಿ ಹೇಳಿದರು, ನನಗೆ 2.5 ಹೊಲ, ನಾನು ಚಿಕ್ಕಂದಿನಿಂದ ಅಲ್ಲಿ ರಾಗಿ ಬೆಳೆ ಹಾಕಿಬಿಟ್ಟು ನಮ್ಮ ಜೀವನ ಮಕ್ಕಳನ್ನ ದೊಡ್ಡದು ಮಾಡಿದೆ. 2.5 ವರ್ಷ ಆಯಿತು, ನನಗೆ ಇಷ್ಟವರೆಗೆ ಏನೋ ಒಂದು ವ್ಯವಸ್ಥೆ ಮಾಡಿಲ್ಲ, ಕರ್ಕೊಂಡು ಹೋಗಿಲ್ಲ, ಟ್ರೀಟ್ಮೆಂಟ್ ಕೊಡಿಸಿಲ್ಲ. ನನಗೊಂದು ಹೊಲ ದಿನ ಬೆಳಗ್ಗೆ ಹೋಗಿ ಅಲ್ಲಿ ಇದ್ದು ಬಿಟ್ಟು ಸಾಯಂಕಾಲವರೆಗೆ ಆ ಹೊಲ ನೋಡಬೇಕಲ್ಲ ಒಂದು ಆಸೆ ಇದೆಯಪ್ಪ, ಅದು ನಾನು ಮಾಡಿಕೊಟ್ಟಿನಿ ಅಂತ. ನಾನದಕ್ಕೆ ಕೇಳಿದೆ, ಇದನ್ನು ಮಾಡಿರೋ ಉದ್ದೇಶ ಅಂಥ ಒಂದು ಆವಲ್ಲಿ ಅವರಲ್ಲಿ ಬರುವಂಥ ಆಶೀರ್ವಾದ. ನಾನು ಇದನ್ನು ಪ್ರಾರಂಭ ಮಾಡಬೇಕು ಹೇಳುವಾಗ ನಮ್ಮ ಟೀಚಿಂಗ್ ಸ್ಟಾಫ್ ಮತ್ತು ಪ್ರಿನ್ಸಿಪಲ್ ಹತ್ರ ಹೇಳಿದೆ. ನಾನು ಫಸ್ಟ್ ಮೀಟಿಂಗ್ ಮಾಡುವಾಗ ಹೆತ್ತವರಲ್ಲಿ ಹೇಳಿದೆ, ನಾನು ಅಡ್ರೆಸ್ ಮಾಡುವಾಗ ಆ ಒಂದು ಆಶೀರ್ವಾದವನ್ನು, ಆ ಒಂದು ಸಂತೃಪ್ತಿಯನ್ನು, ತೃಪ್ತಿಯನ್ನು ಹಿಡ್ಕೊಂಡು ಹೊರಗೆ ಹೋಗುವಾಗ ಇನ್ನೊಂದು ಸರ್ತಿ ತಿರುಗಿ ಒಂದು ಶಾಲೆಯನ್ನು ನೋಡಿ, ಈ ಶಾಲೆಯಿಂದ ನನಗೆ ಕಣ್ಣಿಗೆ ಆಪ್ರೇಷನ್ ಆಯಿತು, ಕಾಲಿಲ್ಲದೆ ನಾನು 2-3 ವರ್ಷ 20 ವರ್ಷ ನಡಿಲಿಕ್ಕಾಗದವನು, ಈ ಶಾಲೆಯಿಂದಾಗಿ ನನಗೆ ಕಾಲು ಸಿಕ್ತು, ನಡಿಲಿಕ್ಕೆ ಮಾಡಿದರು ಅಂತ ಹೇಳುವಾಗ ಒಂದು ಮನಸ್ಪೂರ್ವಕ ಆತ್ಮವಿಶ್ವಾಸದಿಂದ ಮಾಡುವಂಥ ಆಶೀರ್ವಾದ ಇಲ್ಲಿ ಇಷ್ಟರವರೆಗೆ ಕಲಿತಿರುವಂಥ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ, ಕಲಿಯುವಂಥ ವಿದ್ಯಾರ್ಥಿಗಳಿಗೆ, ಇನ್ನು ಮುಂದೆ ಕಲಿಯುವಂಥ ವಿದ್ಯಾರ್ಥಿಗಳಿಗೆ ಅದರಷ್ಟು ದೊಡ್ಡ ಆಶೀರ್ವಾದ ಯಾವುದೂ ಇಲ್ಲ ಅಂಥೇಳಿ ಅವರೊಂದು ಒಳ್ಳೆಯದಗೋಸ್ಕರ ಮಾಡಬೇಕೇಳಿ ಉದ್ದೇಶದಿಂದ ಇದನ್ನು ತುಂಬ ಸಂತೋಷ ಆಗ್ತದೆ. ಮೆಡಿಕಲ್ ಮಾಡ್ತಾರೆ, ಡೆಂಟಲ್ ಫೈನಲ್ ಇಯರ್ನಲ್ಲಿದ್ದಾರೆ, ಮೆಡಿಕಲ್ ಮಾಡಿ ಆಯಿತು. ನಾನು ಇನ್ಫೋಸಿಸಲ್ಲಿದ್ದೇನೆ, ಇನ್ನೊಲ್ಲಿದ್ದೇನೆ, ಅದರಷ್ಟು ಒಂದು ಸಂತೋಷ. ಮತ್ತು ಈ ಯಾವೊಂದು ಕ್ಯಾಂಪನ್ನು ನನ್ನ ಮನೆಯವರಿಗೆ, ನನ್ನ ಮಕ್ಕಳಿಗೋಸ್ಕರ ನಾನು ಇದನ್ನು ದಿನ ನಾನು ಹೇಳ್ತೇನೆ, ನಾನು ಹುಂಡಿಗೆ ಹಣ ಹಾಕುವಾಗ ನಮ್ಮ 4 ಮಂದಿಯನ್ನು ಹೊರತುಪಡಿಸಿ ನಾನು ಹಾಕೋದು. ಯಾಕಂದರೆ ಅಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳಿಗೆ, ನಮ್ಮ ಫ್ಯಾಕಲ್ಟಿಯವರಿಗೆ, ನಮ್ಮ ಟೀಚರ್ಸ್ಗಳಿಗೆ ಒಳ್ಳೆಯದಾಗಬೇಕು ಅಂತೇಳಿ. ದಿಸ್ ಇಸ್ ಹೌ ವಿ ಹ್ಯಾವ್ ಕಂಡಕ್ಟೆಡ್ ಮೆಡಿಕಲ್ ಕ್ಯಾಂಪ್ಸ್. It's not for self-glorification, and it is for the good of the institution. And I wanted the students who are presently studying here to learn and to earmark a portion of their earnings. I don't know, tomorrow they may earn in crores, but I wanted them to learn from what we have worked. ಇವತ್ತು ಖಾಲಿ ಒಂದು ಪಾಠ. ನಾನು ಮೊನ್ನೆ ಇದರಲ್ಲಿ ಹೇಳಿದ್ದೆ, ಆ್ಯನಿಮಲ್ ಡೇ ದಿನ, ಸ್ಕೂಲ್ ಟುಡೇ ದಿ ಸ್ಕೂಲ್ ಇಟ್ ಇಸ್ ಲೈಕ್ ಎ ಫ್ಯಾಕ್ಟ್ರಿ. ವಿತ್ ಆಲ್ ಮೈ ರೆಸ್ಪೆಕ್ಟ್ಸ್ ಟು ದಿ ಸ್ಕೂಲ್ಸ್. ನಾನು ಬ್ಯಾಂಗ್ಳೂರಿನಲ್ಲಿ ಸ್ಕೂಲ್ ನೋಡ್ತೇನೆ. ನಾನು ವಿದ್ಯಾವರ್ಧಕ 23 ಕೋಟಿ ರೂಪಾಯಿ ಬ್ಯಾಂಕ್ ಬ್ಯಾಲೆನ್ಸ್, 23 ಕೋಟಿ ರೂಪಾಯಿ ಬ್ಯಾಂಕ್ ಬ್ಯಾಲೆನ್ಸ್ ವಿದ್ಯಾವರ್ಧಕ. ನಾನು ಹೋಗ್ತೇನೆ, ತಿಂಗಳಲ್ಲಿ 2 ಸರ್ತಿ ಹೋಗ್ತೇನೆ ನಾನು ಅವ್ರ ಹತ್ರ ತಿಳ್ಕೊಳ್ಳಿಕ್ಕೆ, ದ್ವಾರಕನಾಥ್ ಹತ್ರ, PG ದ್ವಾರಕನಾಥ್. ಟೀಚರ್ಸ್ಗಳಿಗೆ ಕಣ್ಣೀರು ಹಾಕಿಸ್ತಾರೆ. 20 ವರ್ಷ ಸರ್ವಿಸ್, 6,000 ರೂಪಾಯಿ ಸಂಬಳ, 23 ಕೋಟಿ ರೂಪಾಯಿ ಬ್ಯಾಂಕ್ ಬ್ಯಾಲೆನ್ಸ್. ಸರ್ಟಿಫಿಕೇಟ್ SSLCಯಲ್ಲಿ 95 ಮಾರ್ಕ್ ಬಂತು ಹೇಳಿ, ಉಳಿದದೇನಿಲ್ಲ, ಸ್ಪೋರ್ಟ್ಸ್ ಇಲ್ಲ, ಈ ಥರ ಚಟುವಟಿಕೆಗಳಿಲ್ಲ, ಡ್ರಾಯಿಂಗ್ ಇಲ್ಲ, ಜಂಬೂರಿ ಇಲ್ಲ, ಸೈನ್ಸ್ ಕಾಂಗ್ರೆಸ್ ಇಲ್ಲ, ಯಾವ ಆ್ಯಕ್ಟಿವಿಟಿನೂ ಇಲ್ಲ. And I do not want Indraprastha to be a factory. And Indraprastha Vidyalaya is not a factory to take care of the children for 12 years to hand over a certificate of SSLC marks card. We are not an industry factory. We are not a factory. ಇವತ್ತು most of the schools, my respect to them, 1.5 ಲಕ್ಷ 2.5 ಲಕ್ಷ ರೂಪಾಯಿ ಫೀಸ್ ತಗೊಂಡ್ಬಿಟ್ಟು ತಪ್ಪು
ನಮ್ಮ ಅಸೋಸಿಯೇಷನ್ ವೇದಿಕೆಯಲ್ಲಿ ನಾನು ಒಬ್ಬನೇ ಅದನ್ನು ಹೇಳುವವನು ಯಾವಾಗ. ಐ ಆಮ್ ದಿ ಓನ್ಲಿ ಪರ್ಸನ್ ಹೂ ಕ್ರಿಟಿಸೈಸ್. ಆಗ ಒಂದು ಅಟೆಂಡರು ಅಥವಾ ಡ್ರೈವರ್ ಮಗ ಒಂದು ಸ್ಕೂಲ್ನಲ್ಲಿ ಕಲೀಲಿಕ್ಕಿಲ್ವ ಬ್ಯಾಂಗ್ಳೂರಲ್ಲಿ, 1.5-2 ಲಕ್ಷ ರೂಪಾಯಿ. ಇವತ್ತು ತಿಂಗಳಿಗೆ ಸಾಧಾರಣ 900ರಿಂದ 1000 ರೂಪಾಯಲ್ಲಿ ವಿ ಆರ್ ಏಬಲ್ ಟು ಮ್ಯಾನೇಜ್. ಸಾಲ ಇದೆ ಬಟ್ ಸ್ಟಿಲ್ ವಿ ಮ್ಯಾನೇಜ್. ಆದರೆ ಒಂದಂತೂ ತುಂಬ ಬೇಸರ ಆಗ್ತದೆ, 100-200 ರೂಪಾಯಿ ಒಂದು ವರ್ಷದಲ್ಲಿ ಜಾಸ್ತಿ ಮಾಡುವಾಗ ಪೂಜಾ ಸ್ಥಳದಲ್ಲಿಯೋ ಇಲ್ಲಿಯೋ ಕೂತ್ಕೊಳ್ಳುವಾಗೋ ಊಟ ಬಡಿಸುವಾಗ ಸ್ವಲ್ಪ ಲೇಟ್ ಆದರೆ ಅಲ್ಲಿ ಒಂದು ಇಂದ್ರಪ್ರಸ್ಥ ವಿಚಾರ ಇಂದದಾಯ್ತ ಮಾರ. ಇದು ಎಂಥದ್ದು, ಪ್ರತಿ ವರ್ಷ 100-200 ರೂಪಾಯಿ ಜಾಸ್ತಿ ಮಾಡ್ತಾರೆ. 10ನೇ ಕ್ಲಾಸ್ PUCಗೆ ದೇ ಗೋ ಟು ಮಂಗಳೂರು, 1.5 ಲಕ್ಷ 2.5 ಲಕ್ಷ ತೆಗಿ. ಮೊನ್ನೆ ಹೇಳಿದ್ದೇನೆ, ಐ ರಿಪೀಟ್ ಅಗೇನ್, ದಯಮಾಡಿ ಸಹಾಯ ಹಸ್ತವನ್ನು ಕೊಡಬೇಕು. ಆರ್ಥಿಕವಾಗಿ ಪ್ರತಿಯೊಂದು ಸಹಾಯ ಹಸ್ತ ಕೊಡಬೇಕು. ವಿ ವಿಲ್ ಬಿಲ್ಡ್ ಎ ಸ್ಟ್ರಾಂಗ್ ಇನ್ಸ್ಟಿಟ್ಯೂಷನ್ ಆ್ಯಂಡ್ ವಿ ವಿಲ್ ಮೇಕ್ ಇಟ್ ಒನ್ ಆಫ್ ದಿ ಬೆಸ್ಟ್ ಇನ್ಸ್ಟಿಟ್ಯೂಷನ್ ಇನ್ ದಿ ಕಂಟ್ರಿ ಆ್ಯಂಡ್ ಇನ್ ದಿ ವರ್ಲ್ಡ್. ನನ್ನ ಒಂದು ಬಹಳಷ್ಟು ಒಂದು ಸಂಬಂಧಿಕರು ತುಂಬ ಮಂದಿಗೆ ಪಾಪ ಸಮಸ್ಯೆ, ತುಂಬ ತಲೆನೋವು. ಈ ಥರ ನೀನು ಸ್ಕೂಲ್ ಕಟ್ಕೊಂಡು ಹೋಗ್ತಾ ಇದ್ದೆ, 65 ವರ್ಷ ಆಯಿತು, ಮುಂದಕ್ಕೆ ಗಂಡು ಮಕ್ಕಳಿಲ್ಲ, ನೋಡ್ಕೊಳ್ಳೋರು ಯಾರು ಅಂತೇಳಿ ನನಗೆಲ್ಲ ಚಿಂತೆ, ನನ್ನ ಮನೆಯವ್ರಿಗೆ ಚಿಂತೆ ಇಲ್ಲ, ಉಳಿದವ್ರಿಗೆ ಚಿಂತೆ, ಟೆನ್ಷನ್ ಅವರಿಗೆ. ಇಂಡಿಯನ್ ಇಯರ್ ಮಾರ ತೂವಣ್ಣ ಜೋಕ್ಲಿಜ್ಜರ್ ಹಾನ್ ಜೋಕ್ಲಿಜ್ಜರ್ ಬೆಳಗ್ಗೆ 4-5 ಗಂಟೆಗೆ ಹೇಳುವಾಗ ಎದ್ದು ಕೂಡಲೇ ಕಣ್ಣು ಬಿಟ್ಟು ಕೂಡಲೇ ನಾನು ನೆನೆಸ್ಕೊಳ್ಳೋದು ಸಿದ್ಧಗಂಗಾ ಮಠ ಸ್ವಾಮಿಗಳಿಗೆ, ಶಿವಕುಮಾರ ಸ್ವಾಮಿಗಳಿಗೆ. ದಿನ 108 ವರ್ಷ, 143 ಇನ್ಸ್ಟಿಟ್ಯೂಷನ್ಸ್, 9,500 ವಿದ್ಯಾರ್ಥಿಗಳು. 1914 ಆಗಸ್ಟ್ 18ಗೆ ಉರಿಸಿದ ಒಲೆ ಇವತ್ತಿನೂ ಆರಿಸಿಲ್ಲ. 100 ವರ್ಷಕ್ಕಿಂತ ಜಾಸ್ತಿ ಆಯಿತು. ಗೊತ್ತಿರಲಿಕ್ಕಿಲ್ಲ ಜಾಸ್ತಿ. ನಾನು ಹೋಗಿ ನೋಡಿ ಬಂದವನು 2 ವರ್ಷ. ಈ ವರ್ಷ ಪುನಃ ಹೋಗ್ತೇನೆ ನಾನು. ಹೊಸ ವರ್ಷ ದಿನಾಚರಣೆಗೆ ನಾನು ಎಲ್ಲಿ ಹೋಗೋದಿಲ್ಲ. ನಾನು ಮತ್ತು ನನ್ನ ಹೆಂಡತಿ ಯಾವುದಾದೊಂದು ಮಠಕ್ಕೆ ಹೋಗಿ ನೋಡು. ಈ ವರ್ಷ 30ನೇ ತಾರೀಕಿಗೆ ನಮ್ಮದು ಸೆಲೆಬ್ರೇಷನು ಮಠದಲ್ಲಿ. ಫೋನ್ ಆಫ್ ಮಾಡಿಬಿಟ್ಟು ನಾನು ಕೂತ್ಕೊಳ್ಳಿ, ಕರೀತಾರೆ ಎಲ್ಲ ಕಡೆ. ನನಗೆ 30 ಒಂದೇ, ಜನವರಿ 15 ಒಂದೇ, ಡಿಸೆಂಬರ್ 31 ಏನು ಸ್ಪೆಷಲ್ ಇಲ್ಲ. ಆ್ಯಂಡ್ ವಿ ವೆಂಟ್ ಟು ಇದು 2 ವರ್ಷ. ಈ ವರ್ಷ ಅಗೇನ್ ವಿ ಆರ್ ಗೋಯಿಂಗ್ ದ 9,500 ವಿದ್ಯಾರ್ಥಿಗಳಿಗೆ, ಬಡ ಮಕ್ಕಳಿಗೆ. ಇವತ್ತು CM ಇಬ್ರಾಹಿಂ ಏನಾದರೂ ಸಂಸ್ಕೃತದಲ್ಲಿ ಫಸ್ಟ್ ಕ್ಲಾಸ್ ಲೆಕ್ಚರ್ ಹೊಡಿತಾರೆ ಹೇಳಿ ಆದರೆ ಈಸ್ ಎ ಪ್ರಾಡಕ್ಟ್ ಆಫ್ ಸಿದ್ಧಗಂಗಾ ಮಠ. ಎಷ್ಟು ಮಂದಿ ಗೊತ್ತುಂಟೋ ಇಲ್ಲ. ರೇವಣ ಸಿದ್ದಯ್ಯ ದಿ ಕಮಿಷನರ್ ಆಫ್ ಪೊಲೀಸ್ ಈಸ್ ಎ ಪ್ರಾಡಕ್ಟ್ ಆಫ್ ಸಿದ್ಧಗಂಗಾ ಮಠ. ಅನಾಥಾಶ್ರಮದಲ್ಲಿ ನಿಂತುಬಿಟ್ಟು 9,500. ಐ ಆಮ್ ರಿಪೀಟಿಂಗ್, 1914 ಆಗಸ್ಟ್ 18ಗೆ ಉರಿಸಿದ ಒಲೆ ಇನ್ನೂ ಆರಿಲ್ಲ. ನಾನು ಸಿದ್ಧಗಂಗಾ ಮಠ ಸ್ವಾಮಿಗಳನ್ನು ನೆನೆಸ್ಕೊಂಡು ನನ್ನ ದಿನಚರಿಯನ್ನು ನಾನು ಪ್ರಾರಂಭ ಮಾಡ್ತೇನೆ. ಸಿದ್ಧಗಂಗಾ ಮಠ ಸ್ವಾಮಿಗಳ ಥರ ನಾನು 108-110 ವರ್ಷ ಬದುಕ್ತೇನೆ, ಶಾಲೆಯನ್ನು ಕಟ್ತೇನೆ. ಯಾರಿಗೂ ಈ ವಿಚಾರದಲ್ಲಿ ಗೊಂದಲ ಬೇಡ ಅಂಥೇಳಿ ಒಂದು ವೇದಿಕೆಯನ್ನು ನಾನು ಹೇಳ್ತೇನೆ. ಮನೆಯವರಿಗೆಲ್ಲ, ಮಕ್ಕಳಿಗೆಲ್ಲ ಟೆನ್ಷನು, ಉಳಿದವ್ರಿಗೆ ಟೆನ್ಷನ್. 65 ವರ್ಷ ಆಯ್ತು ಮರ, ಇಂದದಾಯ್ತು. ಇದನ್ನು ನಡ್ಸ್ಕೊಂಡು ಹೋಗೋರು ನಾನು. ಸಿದ್ಧಗಂಗಾ ಮಠ ಶಿವಗಂಗಾ ಸ್ವಾಮಿಗಳ ಥರ 108 ವರ್ಷ. ಆ್ಯಂಡ್ ಲೈಫ್ ಬಿಗಿನ್ಸ್ ಎಟ್ 40. ದಟ್ಸ್ ಎ ಸೇಯಿಂಗ್, ಲೈಫ್ ಬಿಗಿನ್ಸ್ ಎಟ್ 40. ಸೊ ಐ ಆಮ್ 25-year-old. ಐ ಆಮ್ ಎ 25-year-old ಯೂತ್. ಐ ಟ್ರಾವೆಲ್. ಮೊನ್ನೆ ಬೆಳಗ್ಗೆ ಇದು ಮಾಡಲಿಕ್ಕೆ ನಿಮ್ಮ ಈ ಕ್ಯಾಂಪ್ಗಳು ಮಾಡುವಾಗ ಅಡ್ವರ್ಟೈಸ್ಮೆಂಟಿಗೆ ಖರ್ಚಾಗ್ತದೆ ಅಂತೇಳಿ 3 ದಿನದಲ್ಲಿ 1,400 ಕಿಲೋಮೀಟರ್ ನಾನು ಮತ್ತು ನನ್ನ ಹೆಂಡತಿ ವಿ ಅವರ್ 6 ಪ್ಲೇಸಿಗೆ ಹೋಗಿ ಪ್ರೆಸ್ ಕಾನ್ಫರೆನ್ಸ್ ಅರೇಂಜ್ ಮಾಡಿದ್ದೆ. ಕಾಸರಗೋಡು, ಬ್ಯಾಂಗ್ಳೂರು, ಉಡುಪಿ, ಕಾರವಾರ, ಹಾಸನ, ಮರ್ಕೆರ. 1,400 kilometers. And the Almighty is there, and with the best wishes of all of you, senior students, present students, the faculty, the general public, ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ ನನಗೆ ಒಂದೇ ಒಂದು ಏನಂದರೆ ಶಾಲೆ ಒಂದು ಹುಚ್ಚು. ನಾವು ಈ SSLC ಎಕ್ಸಾಮ್ ಆಗುವಾಗ ಬೆಳಗ್ಗೆ ಜನವರಿಯಿಂದ ನಾನು 4 ಗಂಟೆಗೆ ಎದ್ದು ಬಿಟ್ಟು ಫೋನ್ ಮಾಡೋದು. ಫೋನ್ ಮಾಡಿ ನನ್ನೊಂದು ಸೇವೆ. ಅವ್ರ ಪಾಪ ರಾತ್ರಿ ಬೆಳಗ್ಗೆ ಎದ್ದು ಟೀಚರ್ಸ್ ಎಲ್ಲ ಪಾಠ ಮಾಡ್ತಾರೆ. ನನಗೆ ನಾನು ಅದರಲ್ಲಿ ನಂದು ಕಾಂಟ್ರಿಬ್ಯೂಷನ್ ಅಂತೇಳಿ ನನಗೊಂದು ಸ್ವಲ್ಪ ತೃಪ್ತಿಗೋಸ್ಕರ ನಾನು ಫೋನ್ ಮಾಡ್ತಾಯಿದ್ದೆ. ಕಳೆದ ವರ್ಷ ಅದಕ್ಕಿಂತ ಮೊದಲನೇ ವರ್ಷ ದಕ್ಷಿಣ ಕನ್ನಡ ಜಿಲ್ಲೆ 28ನೇ ಸ್ಥಾನಕ್ಕೆ ಹೋಯಿತು
SSLC ರಿಸಲ್ಟಲ್ಲಿ. ಆ್ಯಂಡ್ ಚಿಕ್ಕೋಡಿ ವಾಸ್ ನಂಬರ್ 1. 28ನೇ ಸ್ಥಾನಕ್ಕೆ ವಾಸ್ ಪ್ರಪ್ರಥಮ ಬಾರಿಗೆ ಹೋಗೋದು 28ನೇ ಸಾಲಿಗೆ ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು ಜಿಲ್ಲೆ. ಡಿಸ್ಟ್ರಿಕ್ಟ್ ಕಲೆಕ್ಟ್ರು DC ಒಂದು ಮೀಟಿಂಗ್ ಕರೆದ್ರು, ಎಲ್ಲ ಸಂಬಂಧಪಟ್ಟ ಪಂಚಾಯತ್ ರಾಜ್ ಮತ್ತು ಉಳಿದವರಿಗೆಲ್ಲ ಕರೆದು ಏನು ಮಾಡೋದು ಅಂತ. ಯಾರು ಹೇಳಿದ್ರಂತೆ, ಇದಕ್ಕೊಂದು ಇಂದ್ರಪ್ರಸ್ಥದಲ್ಲಿ ಒಂದು ಬೆಳಗ್ಗೆ ಜನವರಿಯಿಂದ ಅಲ್ಲಿದ್ದು ಸಂಚಾಲಕರು ಬೆಳಗ್ಗೆ 4 ಗಂಟೆಗೆ ಎದ್ದು ಎಲ್ಲ ಫೋನ್ ಮಾಡ್ತಾರೆ, ನಾವು